ಒಂದು ನಿಮಿಷ, ನೀವು ಬೈ ಮಿಸ್ಸಾಗಿ ಈ ವಿಡಿಯೋ ನೋಡ್ತಾ ಇಲ್ಲ, ದೇವರೇ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಈ ವಿಡಿಯೋ ಬಂದಿದೆ. ನೀವು ನಿಮ್ಮ ಮಗ ಅಥವಾ ಮಗಳಿಗೆ ಮದುವೆ ಮಾಡಬೇಕು ಅಂತ ಇದ್ದೀರಾ, ಅದು ಕೆಲಸ ಆಗ್ತಿಲ್ವಾ? ಮನೆ ಕಟ್ಟಬೇಕು ಅಂತ ಲ್ಯಾಂಡ್ ನೋಡ್ತಾ ಇದ್ದೀರಾ, ಆ ಕೆಲಸನೂ ಆಗ್ತಾಯಿಲ್ವಾ? ಫೈನಾನ್ಷಿಯಲಿ ಡಲ್ ಇದ್ದೀನಿ, ಏನು ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸಾಲ ಕೇಳೋಣ ಅಂದರೂ ಎಲ್ಲೂ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಟೆನ್ಷನಲ್ಲಿದ್ದೀರಾ? ಹಾಗಿದ್ರೆ ಈ ವಾಕ್ಯ ನಿಮಗೋಸ್ಕರ. ಮಾರನೇ ದಿನ ಗಲಿಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ, ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತೀ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯೆಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸ್ವಾಮಿ ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಜನರುಗಳೇ, ಕೆಲವ್ರಿಗೆ ಆಲ್ಮೋಸ್ಟ್ ಇದ್ರದ್ದು ಕಥೆ ಗೊತ್ತಿರುತ್ತೆ. ಏನಂದ್ರೆ, ಒಂದು ಮದುವೆಯಲ್ಲಿ ಯೇಸು ಮತ್ತು ಅವ್ರ ತಾಯಿ ಹೋಗಿರ್ತಾರೆ. ಅಲ್ಲಿ ದ್ರಾಕ್ಷಾರಸ ಮುಗ್ದೋಗಿರುತ್ತೆ. ಆವಾಗ ಯೇಸು ಏನು ಮಾಡ್ತಾರೆ ಅಂದರೆ, ಕಣ್ಣು ಮುಚ್ಚಿ ಪೂರ್ಣ ಶಾಂತಿಯುತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ದೊಡ್ಡದು ಒಂದು ಪಾಣೆ ಅಂದರೆ ಒಂಥರ ಮಡಿಕೆ, ದೊಡ್ಡ ಮಡಿಕೆ ಥರ ಇರುತ್ತೆ, ಅದರಲ್ಲಿ ನೀರು ತುಂಬ್ಸೋಕೆ ಹೇಳ್ತಾರೆ. ಜಸ್ಟ್ ಪ್ರೇಯರ್ ಮಾಡ್ತಾರೆ. ದೆನ್ ಇಟ್ ವಿಲ್ ಬಿ ಮಿರಾಕಲ್. ಒಂದು ಮಿರಾಕಲ್ ನಡೆಯುತ್ತೆ. ಆ ನೀರು ವೈನಾಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂದರೆ, ನಾವು ಯಾವುದೇ ಕೆಲಸ ಮಾಡಿದ್ರೂ ಅಲ್ಲಿ ದೇವ್ರ ಪ್ರೆಸೆನ್ಸ್ ಇರಬೇಕು. ಮನಸ್ಸಲ್ಲಿ ಶಾಂತಿ ಇದ್ದರೆ, ಒಳ್ಳೆ ಮನಸ್ಸಿನಿಂದ ದೇವ್ರನ್ನ ಕೇಳ್ಕೊಂಡ್ರೆ ಎಂಥ ಕೆಲಸನೂ ಆಗುತ್ತೆ. ನಾವು ಮನಸ್ಸಲ್ಲೊಂದು ಹೊರಗೊಂದು ಇಟ್ಕೊಂಡು ದೇವ್ರನ್ನ ಕರೆದ್ರೆ ಆ ಕೆಲಸ ಆಗಲ್ಲ, ದೇವ್ರು ಬರೋದು ಇಲ್ಲ. ನಮ್ಮ ಮನಸ್ಸಲ್ಲಿ ನಾವು ದ್ವೇಷ, ಅಸೂಯೆ, ಕಲ್ಮಶ, ಶತ್ರುತ್ವ ಇದೆಲ್ಲ ಇಟ್ಕೊಂಡು, ದೇವರೇ ನನಗೆ ಒಳ್ಳೇದು ಮಾಡಪ್ಪ, ದೇವರೇ ನನಗೆ ಈ ಕೆಲಸ ಮಾಡಪ್ಪ ಅಂದರೆ ದೇವ್ರು ಹೇಳ್ದಂಗೆ ನಾವು ಕೇಳಬೇಕು. ನಾವು ಹೇಳ್ದಂಗೆ ದೇವ್ರು ಕೇಳಲ್ಲ. ಇಂಥದ್ದು ಕೊಡಿ ಅಂತ ಕೇಳೋದಷ್ಟೇ ರೈಟ್ಸ್ ಇದೆ ಹೊರತು ನೀವು ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಡೋನರ್ಗಳೇ, ಆ ದೇವರಲ್ಲಿ ಇಷ್ಟೇ ಪ್ರಾರ್ಥಿಸೋಣ. ನನ್ನ ಶಕ್ತಿ ಎಲ್ಲಿಗೆ ಕೊನೆ ಆಗುತ್ತೋ ಅಲ್ಲಿಂದ ನಿನ್ನ ಶಕ್ತಿ ಪ್ರಾರಂಭವಾಗಲಿ. ನನ್ನ ಈ ಮನಸ್ಸನ್ನು ಶಾಂತಿಯುತ ಮಾಡು. ನಾನು ಮಾಡೋ ಎಲ್ಲ ಕೆಲಸಗಳಲ್ಲೂ ನಿನ್ನ ಪ್ರೆಸೆನ್ಸ್ ಇರಲಿ, ನಿನ್ನ ಒಂದು ಅಸ್ತಿತ್ವ ಇರಲಿ ಅಂತ ಬೇಡ್ಕೊಳ್ಳೋಣ. ಆಗ ಖಂಡಿತ ನೀವೇನೇ ಕೆಲಸ ಕೈಗೊಂಡ್ರು ಅದು ಹಾಗೇ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆಮೇಲೆ ಅಂತ ಟೈಪ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಾಕ್ಯ ನಿಮ್ಮ ಮನೆ ಹಾಗೂ ನಿಮ್ಮ ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೆ ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಎ ಬ್ಲೆಸ್ಸಿಂಗ್ ಡೇ. ಸಿಗೋಣ.